ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುವ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇಂದು ಆಲಿಸುವ ದೇವರ ವಾಕ್ಯದಿಂದ ನಿಮ್ಮ ಕುಟುಂಬದ ಎಲ್ಲಾ ಕಾರ್ಯಗಳು ಅನುಗ್ರಹಿಸಲ್ಪಡಲಿ. ಸಂತೋಷವಾಗಿರಿ. ನಾವು ಪ್ರಾರ್ಥಿಸುವ ಒಂದೊಂದು ಕಾರ್ಯಗಳು ಇಂದು ಆಲಿಸಿದ ದೇವರ ವಾಕ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಇಂದು ಆಲಿಸುವ ದೇವರ ವಾಕ್ಯ ಬೇಲ್ ದೇವತೆ ಮತ್ತು ಘಟಸರ್ಪ. 1ನೇ ಅಧ್ಯಾಯ 33ರಿಂದ 39ರವರೆಗೆ ವಾಕ್ಯಗಳು. ಈ ವಾಕ್ಯದಲ್ಲಿ ದಾನಿಯೇಲನ ಕುರಿತು ಮತ್ತು ದೇವರು ಕಳಿಸಿದ ಪ್ರವಾದಿ ಹಬಕ್ಕೂಕನನ್ನು ಕಾಣಲು ಸಾಧ್ಯ. ಇಲ್ಲಿ ದಾನಿಯೇಲನು ಬಾಬಿಲೋನಿನಲ್ಲಿ ಸಿಂಹದ ಗವಿಯಲ್ಲಿ ಬಂಧಿತನಾಗಿರುತ್ತಾನೆ. ದೇವರು ಕಳಿಸಿದ ಪ್ರವಾದಿಯಾಗಿದ್ದಾರೆ ಹಬಕ್ಕೂಕ್ ಪ್ರವಾದಿ. ದೇವದೂತರು ಪ್ರವಾದಿ ಹಬಕ್ಕೂಕ್ ಹತ್ತಿರ ಹೇಳಿದರು, ನನ್ನ ಪ್ರಿಯರಾದ ಒಬ್ಬ ವ್ಯಕ್ತಿ ಬಹಳ ಸಂಕಟದಲ್ಲಿ ಇದ್ದಾರೆ, ನೀನು ಅವರಿಗೆ ಊಟ ಮತ್ತು ನೀರನ್ನು ಕೊಡಬೇಕು. ಆಗ ಪ್ರವಾದಿ ನುಡಿದರು, ಆ ವ್ಯಕ್ತಿಯನ್ನು ನನಗೆ ಗೊತ್ತಿಲ್ಲ, ಮತ್ತೆ ಹೇಗೆ ಆ ವ್ಯಕ್ತಿಯನ್ನು ನಾನು ಕಂಡು ಹಿಡಿಯಲಿ ಎಂದು. ದೇವರು ಹಬಕ್ಕೂಕ್ ಪ್ರವಾದಿಯನ್ನು ಅವರ ಜುಟ್ಟನ್ನು ಹಿಡಿದು ಅಲ್ಲಿಂದ ಎತ್ತಿಕೊಂಡು ಹೋಗಿ ಪ್ರವಾದಿ ದಾನಿಯೇಲನ ಹತ್ತಿರ ತಲುಪಿಸಿದರು. ಆ ಪ್ರವಾದಿ ದಾನಿಯೇಲನ ಹತ್ತಿರ ತಲುಪಿದಾಗ ಅಲ್ಲಿ ಮಾತನಾಡುವ ಭಾಗವನ್ನು ನಾವು ಈಗ ದೇವರ ವಾಕ್ಯದಲ್ಲಿ ಆಲಿಸಬಹುದು. ದೇವರ ವಾಕ್ಯವನ್ನು ಆಲಿಸೋಣ. ಜುದೆಯ ನಾಡಿನಲ್ಲಿ ಹಬಕ್ಕೂಕನೆಂಬ ಒಬ್ಬ ಪ್ರವಾದಿ ಇದ್ದ. ಅವನು ಅಡಿಗೆ ಮಾಡಿಕೊಂಡು ರೊಟ್ಟಿ ತುಂಡುಗಳನ್ನು ಬುಟ್ಟಿಯಲ್ಲಿ ತುಂಬಿಕೊಂಡು ಕೊಯ್ಲಾಳುಗಳಿಗೆ ಕೊಡಲು ಹೊಲದತ್ತ ಹೊರಟಿದ್ದ. ಆಗ ಸರ್ವೇಶ್ವರನ ದೂತನು ಹಬಕ್ಕೂಕನಿಗೆ, ನಿನ್ನಲ್ಲಿರುವ ಬುತ್ತಿಯನ್ನು ಬಾಬಿಲೋನಿನ ಸಿಂಹದ ಗುಹೆಯಲ್ಲಿ ಇರುವ ದಾನಿಯೇಲನಿಗೆ ತೆಗೆದುಕೊಂಡು ಹೋಗಿ ಕೊಡು ಎಂದ. ಅದಕ್ಕೆ ಹಬಕ್ಕೂಕನು, ಸ್ವಾಮಿ, ನಾನು ಬಾಬಿಲೋನನ್ನು ಎಂದೂ ನೋಡಿದವನಲ್ಲ, ಆ ಗವಿ ಎಲ್ಲಿದೆ ಎಂಬುದು ಕೂಡ ತಿಳಿಯದು ಎಂದು ಉತ್ತರ ಕೊಟ್ಟ. ಆಗ ಆ ದೂತನು ಅವನ ತಲೆಯ ಮೇಲೆ ಕೈ ಹಾಕಿ ಅವನ ಜುಟ್ಟನ್ನು ಹಿಡಿದು ಅವನನ್ನು ಎತ್ತಿಕೊಂಡು ತನ್ನ ಉಸಿರಿನ ರಭಸದಿಂದಲೇ ಅವನನ್ನು ಒಯ್ದು ಬಾಬಿಲೋನಿನಲ್ಲಿದ್ದ ಗವಿಯ ಮೇಲೆ ನಿಲ್ಲಿಸಿದ. ಹಬಕ್ಕೂಕನು, ದಾನಿಯೇಲನೇ, ಎಲೆ ದಾನಿಯೇಲನೇ, ದೇವರು ನಿನಗೆಂದು ಕಳಿಸಿದ ಈ ಬುತ್ತಿಯನ್ನು ತೆಗೆದುಕೋ ಎಂದು ಕೂಗಿದ್ದ. ಅದಕ್ಕೆ ದಾನಿಯೇಲನು, ದೇವರೇ, ನೀವು ನನ್ನನ್ನು ನೆನಪಿಗೆ ತಂದುಕೊಂಡಿರಿ, ನಿಮ್ಮನ್ನು ಪ್ರೀತಿಸುವವರನ್ನು ನೀವು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಹೇಳಿ ಎದ್ದು ಊಟ ಮಾಡಿದ ತಕ್ಷಣವೇ ಸರ್ವೇಶ್ವರನ ದೂತನು ಹಬಕ್ಕೂಕನನ್ನು ಒಯ್ದು ಅವನು ಮೊದಲಿದ್ದ ಸ್ಥಳದಲ್ಲೇ ತಂದು ನಿಲ್ಲಿಸಿದ. ಪ್ರಿಯರೇ, ಇದು ದೇವರ ಸಲುಗುವಿಕೆ, ದೇವರ ಪ್ರೀತಿಯನ್ನು ನಾವು ಈ ವಾಕ್ಯಗಳಲ್ಲಿ ಕಾಣಲು ಸಾಧ್ಯ. ದಾನಿಯೇಲನು ಕನಸಿನಲ್ಲೂ ಸಮೇತ ಯೋಚಿಸಿರುವುದಿಲ್ಲ, ಹೀಗೆ ನನಗೆ ಒಂದು ಊಟ ನೀರು ಸಿಗುತ್ತೆ ಎಂದು. ಪ್ರಿಯರೇ, ದೇವರಿಗೆ ನಾವು ಚಿಂತಿಸದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅದ್ಭುತ ಮಾಡಲು ಸಾಧ್ಯ. ಹಲ್ಲೆಲೂಯಾ. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ಸಾಧ್ಯ. ದಾನಿಯೇಲನೇ ಎಂದು ದೇವರು ಕರೆದ ಹಾಗೆ ನಿನಗೆ ದೇವರು ನಿನ್ನ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ತಂದುಕೊಡುತ್ತಾರೆ. ಪ್ರಿಯರೇ, ಇಂದು ನೀವು ದೇವರ ವಾಕ್ಯ ಆಲಿಸುತ್ತಿದ್ದೀರಾ. ಅದು ಬೆಳಗ್ಗೆ, ಮಧ್ಯಾಹ್ನ, ಸಂಧ್ಯೆಯಾಗಿರಬಹುದು. ದೇವರ ವಾಕ್ಯ ದೇವರು ನಮಗೆ ನೀಡಿರುವ ಆಹಾರವಾಗಿದೆ. ಆಮೇನ್. ನಾವು ಆಗಿರುವ ಅವಸ್ಥೆ ಬಹಳ ನೊಂದಿದ್ದವರು ಆಗಿರಬಹುದು, ಸಂಕಟ ಇರುವವರು ಆಗಿರಬಹುದು. ಸಿಂಹದ ಗವಿಯಲ್ಲಿ ದಾನಿಯೇಲನು ಸಿಕ್ಕಿ ಹಾಕಿಕೊಂಡ ಹಾಗೆ ರಕ್ಷಿಸಲು ಆಗದ ಅವಸ್ಥೆಯಲ್ಲಿ ನಾವಾಗಿರಬಹುದು. ಕಷ್ಟದ ಸಿಂಹದ ಗವಿ, ರೋಗದ ಸಿಂಹದ ಗವಿ, ಸಾಲದ ಸಿಂಹದ ಗವಿ, ಯಾವುದೇ ಆಗಲಿ ಅಲ್ಲಿ ದೇವರು ತಲುಪಿಸುವ ಬಿಡುಗಡೆ ಇದೆ. ಪ್ರಿಯರೇ, ವಾಕ್ಯವನ್ನು ವಿಶ್ವಾಸದಿಂದ ಆಲಿಸುವಾಗ ನಿಮ್ಮ ಮಕ್ಕಳನ್ನು ನೀವು ಆಗಿರುವ ಸ್ಥಳದಲ್ಲಿ, ನೀವು ಆಗಿರುವ ಅವಸ್ಥೆಯಲ್ಲಿ ದೇವರಿಗೆ ಸಮರ್ಪಿಸಿ ಕೊಡಿರಿ. ದೇವರು ನಿಮಗೂ ಅನುಗ್ರಹದ, ಕೃಪೆಯ, ಆಶೀರ್ವಾದದ ಬಿಡುಗಡೆಯನ್ನು, ಆಹಾರವನ್ನು ನಿಮಗೆ ತಂದುಕೊಡುತ್ತಾರೆ. ಆಮೇನ್. ನೀವು ಯೋಚಿಸುವ ವಿಷಯದಲ್ಲಿ ದೇವರು ಒಂದು ಬಿಡುಗಡೆ ನೀಡುತ್ತಾರೆ. ಅನುಗ್ರಹದ ಆಹಾರ, ಕೃಪೆಯ ಆಹಾರ, ಆಶೀರ್ವಾದದ ಆಹಾರವನ್ನು ನಿಮಗೆ ತಲುಪಿಸುತ್ತಾರೆ. ಆಮೇನ್. ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ಮಕ್ಕಳ ತಲೆಯ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿರಿ. ಮಕ್ಕಳೇ, ನೀವು ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸಿ ಓದಲು ಪ್ರಾರಂಭಿಸಿ. ಆಗ ಎಲ್ಲಾ ತರಹದ ವಿಜಯ, ಅದರ ಮಳೆಯು ನಿಮ್ಮ ಮೇಲೆ ಸುರಿಯಲ್ಪಡುತ್ತದೆ.
ತಂದೆ ತಾಯಿಯರ ಹತ್ತಿರ ಪುನಃ ಹೇಳಲೇ, ನಿಮ್ಮ ಮಕ್ಕಳಿಗೆ ಎಲ್ಲ ಉತ್ಸಾಹ ಕಲಿಸಿಕೊಡಿರಿ. ಎಲ್ಲ ಕೆಲಸ ಮಾಡಲು ಒಳ್ಳೆಯ ನಡವಳಿಕೆ, ಸ್ವಂತ ಕಾರ್ಯಗಳನ್ನು ತಾವೇ ಮಾಡಲು ತಾಳ್ಮೆ, ಸಹನೆ, ದೇವರ ಪ್ರೀತಿ, ದೇವರ ಭಯ, ವಿಶ್ವಾಸ ಎಲ್ಲ ಸಹ ಹೇಳಿಕೊಡಿರಿ. ಪ್ರಿಯರೇ, ಇಂದು ಆಲಿಸಿದ ದೇವರ ವಾಕ್ಯದ ರೀತಿ ಅನೇಕ ಸಮಸ್ಯೆಯಲ್ಲಿ, ಕಷ್ಟದಲ್ಲಿ, ರೋಗದಲ್ಲಿ ಆಗಿರಬಹುದು, ಯಾರು ಸಹಾಯ ಮಾಡಲು ಇಲ್ಲದ ಒಂದು ಅವಸ್ಥೆ ಆಗಿರಬಹುದು. ನಮ್ಮನ್ನು ಸಹಾಯ ಮಾಡಲು ದಾನಿಯೇಲನಿಗೆ ಕಳಿಸಿದ ಹಬಕ್ಕೂಕ್ ಪ್ರವಾದಿಯ ತರ ನಮ್ಮ ಜೀವನಕ್ಕೆ ಸಹಾಯ ಮಾಡಲು ದೇವರು ದೇವದೂತರನ್ನು ಕಳಿಸುತ್ತಾರೆ. ಯಾವುದೇ ಅವಸ್ಥೆಯಾಗಿರಲಿ, ದೇವರು ನಮ್ಮನ್ನು ನೋಡುತ್ತಿದ್ದಾರೆ. ಆಮೇನ್. ದೇವರು ನಿನ್ನನ್ನು ಸಲಹುತ್ತಾರೆ, ದೇವರು ನಿನ್ನನ್ನು ಪ್ರೀತಿಸುತ್ತಾರೆ. ನಮ್ಮ ಎಲ್ಲಾ ಸಮಸ್ಯೆಗಳಿಗೆ, ಎಲ್ಲ ಕಷ್ಟಗಳಿಗೆ, ಎಲ್ಲ ರೋಗಗಳಿಗೆ ಬಿಡುಗಡೆ ಇದೆ. ನಾವು ವಿಶ್ವಾಸಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.